ಎಲೆಕ್ಷನ್ ಬೆಂಚು ಕಾಮಿಡಿ ಪಂಚು ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್ಚು ರಾಜಕಾರಣಿಗಳ ಪ್ರಕಾರ ಅವ್ರು ಮಾಡಿದ್ದೇ ಸರಿ ಇಂಥದ್ದನ್ನೆಲ್ಲ ಹಾಸ್ಯದ ಬಾಂಡ್ಲಿಯೊಳಗೆ ಹಾಕೊಂಡು ರುಬ್ಕೊಂಡು ಹುರಿದು ಬಡಿಸುತ್ತೆ ನಮ್ಮ ಚುನಾವಣಾ ಚುರುಮುರಿ ನೋಡಿ ಎಂಜಾಯ್ ಮಾಡಿ. ಎಷ್ಟು ಕದ್ದೆ ನೀನೆಷ್ಟು ಮೆದ್ದೆ ಮಾಲು ಬಂತ ಮಾಮೂಲು ಬಂತ. ನೋಡುದ್ರ ಎಡಿಟ್ರೆ, ಬೇಲಿನೇ ಎದ್ದು ಹೆಂಗೆ ಹೊಲ ಗದ್ದೆ ಎಲ್ಲ ಮೇಯ್ಕೊಂಡು ತಿಂದು ಬಡ್ದು ಬಾಯಿಗೆ ಹಾಕ ಮುಟ್ಟೈತೆ ಅಂತ ನಮ್ಮ ಮುರಿ ಮಾಡಾಳು ಮಾಡಿರೋ ಎಡವಟ್ಗೆ ಈ ಕಾಂಗ್ರೆಸ್ ನೋವು ಮುರಿ ಹೊಡೆದು ಊರಬ್ಬನೇ ಮಾಡ್ತಾವ್ರಲ್ಲಪ್ಪ ಇಲ್ಲಿ. ಇದು ಲಂಚ ಲಂಚ ತಿನ್ನೋನೆ ರಾಜ. ಲಂಚ ಹೊಡೆಯ ಸ್ವಲ್ಪ ಕಮ್ಮಿ ಮಾಡ್ರಪ್ಪ ನಿಮ್ಮ ಮನೆ ಹಾಳಾಗ. ಲಂಚ ಏರೋನೆ ಭೋಜ. ಬಾ ಏನ್ ಸಿಂಕ್ ಮಾಡಿದ್ರಿ ಎಡಿಟ್ರೆ? ಅಂದಂಗೆ ಏನಂತಪ್ಪ ನಿಮ್ಮ ಡಿ.ಕೆ. ಸಾಹೇಬ್ರದು ಕೇಳ್ತಾ ಸಿಎಂ ನ ರಾಜೀನಾಮೆ ಕೊಡಿ ಅಂತ ಕೂತ್ಕೊಂಡ್ಬಿಟ್ಟೈತಂತೆ. ಅದು ನಾನು ಮುಖ್ಯಮಂತ್ರಿಗಳಿಗೆ ತಮ್ಮ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ನಾನು ಮಾಡ್ತೀನಿ. ಅಯ್ಯೋ, ಇನ್ನೆರಡು ತಿಂಗಳಿಗೆ ಎಲೆಕ್ಷನ್ ಬರ್ತದೆ ಇರಪ್ಪ, ಆಮೇಲೆ ಸಿಎಂ ಸೀಟು ಬೇಡ ಏನು ಬೇಡ ಅಂತ ಅವರೇ ಮನೆಗೆ ಹೋಗಿ ಸೆಟ್ಲ್ ಆಯ್ತಾರೆ. ಇದು ಲಂಚ, ಇದು ಲೋಕಾಯುಕ್ತ ಅಧಿಕಾರಿಗಳೇ ದುಡ್ಡು ಎಣಿಸ್ತಾ ಇದ್ದಾರೆ. ಶಾಸಕರ ಕಚೇರಿಯಲ್ಲಿ ಮನೆಯಲ್ಲಿ ಎಲ್ಲ ಇದೆ. ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿರ್ತಾರೆ. ರಾಜೀನಾಮೆ ಕೊಟ್ರೆ ಆ ಸ್ಥಾನಕ್ಕೂ ಗೌರವ. ಅಯ್ಯೋ, ನೀವು ಹಿಂಗೆ ರಾಜೀನಾಮೆ ಅನ್ಕೊಂಡು ರಾಗ ಎಳಿತಾ ಇರಿ. ತಿಹಾರ್ ಜೈಲಲ್ಲಿ ನಿಮಗೋಸ್ಕರ ಒಂದು ರೂಮ್ ನ ರಿಸರ್ವ್ ಮಾಡಿಸೋರಂತೆ. ಹಂಗಂತ ನಾವ್ ಹೇಳ್ತಿಲ್ಲಪ್ಪ, ಈಶ್ವರಪ್ಪನವ್ರು ಹೇಳ್ತಾವ್ರೆ. ತಿಹಾರ್ ಜೈಲಿಂದ ಬಂದವರು ಸೀನ್ ಕಮರ್ಷಿಯಲ್ ಆಗಿದೆ. ಜೈಲಲ್ಲಿ ಇದ್ದಾರೆ, ಮತ್ತೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಈ ರೀತಿ ಹೇಳಿಕೆ ಕೊಡೋದಕ್ಕೆ ಅರ್ಥ ಇಲ್ಲ. ತುಂಬಾ ಅನ್ಭವಿಸ್ತ್ರಪ್ಪ ನೀವು. ಯಾರೇ ಮಾಡಿದ್ರು ಕೂಡ ಅದು ತಪ್ಪೇ. ಎಂತ ಮಾತಾಡ್ಬಿಟ್ರಿ. ಅದ್ರ ಬಗ್ಗೆ ತನಿಖೆ ಆಗತ್ತೆ, ಸಂಬಂಧಪಟ್ಟರ ಬಗ್ಗೆ ಕ್ರಮ ತಗೋದು. ನೋಡುದ್ರಾ ಎಡಿಟ್ರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಯ್ತದೆ ಅನ್ಬಿಟ್ಟು ಈಶ್ವರಪ್ಪನವರು ಹೆಂಗೆ ತಿಪ್ಪೇನ ಸಾರಿಸ್ಬಿಟ್ರು ಅಂತ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ಕೋಟಿ ಹಣ ಏನಾದ್ರು ಕಾಂಗ್ರೆಸ್ ನೋವು ಮನೇಲಿ ಏನಾರ ಸಿಕ್ಬಿಟ್ಟಿದ್ರೆ ಇದು ಮರಿ ಹೊಡೆದು ಊರಿಗೆಲ್ಲ ಬಾಡೂಟ ಹಾಕಿಸ್ಬಿಡ್ತಿತ್ತು ಹೋಗತ್ಲಾಗೆ. ಎಷ್ಟು ಕದ್ದೆ ನೀನೆಷ್ಟು ಮೆದ್ದೆ. ಇದು ಲಂಚ ತಿನ್ನೋನೆ ರಾಜ. ಲಂಚ ಹೊಡೆಯ ಸ್ವಲ್ಪ ಕಮ್ಮಿ ಮಾಡ್ರಪ್ಪ ನಿಮ್ಮ ಮನೆ ಹಾಳಾಗ. ಲಂಚ ಏರೋನೆ ಭೋಜ. ಎಡಿಟ್ರೆ, ಈ ಎರಡೂ ಪಾರ್ಟಿಗಳಿಗೆ ಉಗಿದು ಉಪ್ಪು ಹಾಕಿ ಮಸಾಲೆ ಹಾಕಕ್ಕೆ ನಮ್ಮ ಇಬ್ರಾಹಿಂ ಸಾಹೇಬ್ರೇ ಸರಿ. ಕರ್ಸಿಪ ಕಿದರೆ ಅಮರ ಇಬ್ರಾಹಿಂ ಸಾಬು ದಿಕ್ರಾಯಿಚ್ನಿ ಜಲ್ದಿ ಆವಾ. ಇವೆರಡು ಪಾರ್ಟಿ ಇದೆಯಲ್ಲ ಒಂದೇ ಬೀದಿಯ ಪತಿವರ್ತಿಯರು. ಏನ್ ಹೇಳ್ತಾ ಇದೆಯೋ ನಂಗೊಂದು ಅರ್ಥ ಆಗ್ತಿಲ್ಲ. ಒರಿಜಿನಲ್ ಮಂತ್ರಿಗಳ ಮನೆಗೆ ರೈಡ್ ಮಾಡಿದ್ರೆ ಕರ್ನಾಟಕದ ಸಾಲ ತೀರುವಷ್ಟು ದುಡ್ಡು ಸಿಗತ್ತೆ. ಇದು ಶಾಂಪಲ್, ಬರೀ ಉಪ್ಪಿನಕಾಯಿ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ಒಳಗಡೆ ಚಾಪ್ಸು ಚಿಕನ್ ಮಟನ್ ತುಂಬಾ ಇದಾವೆ. ಅಯ್ಯ ಉಗಿದು ಉಪ್ಪು ಹಾಕ್ಲಿ ಅಂತ ಕರ್ಕೊಂಡ್ ಬಂದ್ರೆ ಇದು ಚಾಪ್ಸು ಕೈಮಾ ಅಂತ ಭಟ್ರು ಕೆಲಸ ಮಾಡಕ್ಕೆ ಶುರು ಹಚ್ಕೊಂಡ್ಬಿಟ್ಟೈತಲ್ಲ ಗೌಡ್ರೆ ಇದು. ಸಿಟಿ ರವಿ ಬಾ ಮಗ, ಏನ್ ಹೇಳ್ತೀರಿ ಇದನ್ನ? ಯಡಿಯೂರಪ್ಪನವ್ರೆ ನೀವೇನ್ ಹೇಳ್ತೀರಿ? ರೇಣುಕಾ ನೀನೇನ್ ಹೇಳ್ತೀಯಪ್ಪ? ರವಿ ಪಿಕ್ಚರ್ ಭಾಗ್ಯ ಅಂತ ಹೇಳ್ತೀವಿ. ಸರಿ ಹೋಯ್ತು, ಕೇಳಿದ್ರು ಕೇಳಿಸ್ದಂಗೆ ನೋಡಿದ್ರು ನೋಡಿಲ್ಲ ಅಂದಂಗೆ ಇವೆಲ್ಲ ಎಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಮಲಿಕೊಂಡವೋ ಗೊತ್ತಿಲ್ಲ. ಕಟೀಲು ಪಿಟೀಲ್ ಬಾರಿಸ್ರಿ ಕುತ್ಕೊಂಡು. 7.5 ಕೋಟಿ ರೂಪಾಯಿ ಪಿಟೀಲು ಬಾರಿಸ್ತಾ ಕುತ್ಕೊಳ್ಳಿ. ಅಯ್ಯೋ, ಬಾರ್ಸಕ್ಕೆ ಏನೈತೆ ಬಿಡಿ. ನಾವೇ ಲೋಕಾಯುಕ್ತನ ಓಪನ್ ಮಾಡಿಸಿದ್ದು. ತಪ್ಪು ಯಾರು ಮಾಡಿದ್ರು ತಪ್ಪೆ, ಹಿಡಿದು ಬೋರ್ಗ್ ಹಾಕ್ತಿವಿ ಅಂತ ತಿಪ್ಪೆ ಸಾರಿಸ್ತಾವ್ರೆ. ದೋಸೆ ಬಾರ್ಸಲ್. ಅಧಿಕಾರ ನಿಂದ ಮೋಟಾಕಿ ದೋಣಿಗೆ ಬೋಲೋ ಗೋವಿಂದ ಗೋವಿಂದ ಗೋವಿಂದ. ಎಡಿಟ್ರೆ, ಸಿದ್ದರಾಮಣ್ಣವರು ತಲೆಗೆ 500 ರೂಪಾಯಿ ಫಿಕ್ಸ್ ಮಾಡಿದ್ದು ನಾನಲ್ಲ, ಬಿಜೆಪಿಯವರು ವಿಡಿಯೋ ರೆಕಾರ್ಡು ಸರಿಯಾಗಿ ಬಂದಿಲ್ಲ ಅಂತ ಪಿಕ್ಚರ್ ತೋರಿಸ್ತಾವ್ರಂತಲ್ಲ. ಏನ್ ಕತೆ ಅವ್ರದು? ಬಿಜೆಪಿಯವರು 500 ರೂಪಾಯಿ ಕೊಟ್ಟು ಜನಗಳ ಕರ್ಕ ಬಂದಿದ್ರು ಅಂತ ಹೇಳಿದ್ರು. ಅದು ತಪ್ಪಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೇಳಿದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಇಟ್ ಇಸ್ ನಾಟ್, ಅದು ಸರಿಯಾಗಿ ಬಂದಿಲ್ಲ. ಎಡಿಟ್ರೆ, ಈ ಸರಿ ಯಾಕೋ ವಿಡಿಯೋ ಸರಿಯಾಗಿ ಬಂದಿಲ್ಲ. ನೆಕ್ಸ್ಟ್ ಟೈಮು ಸರಿಯಾಗಿ ಮಾಡ್ಕೊಂಬರೋಣ ನಡೀರಿ. ಈಗ ನಡೀರಿಯಪ್ಪ, ಗೊತ್ತಾಯ್ತು. ದೊಡ್ಡಪ್ಪ ಅಂದ ನಮ್ಮಪ್ಪ ದೇವಪ್ಪ.